ನಮಗೆ ಒಪ್ಪಂದದಲ್ಲಿ ಅರ್ಜಿಗಳು 368 ಅರ್ಜಿಗಳು. ಅದರಲ್ಲಿ 100 ಅರ್ಜಿಗಳು ಬರೇ ಸರ್ವೆ ಮಾಡ್ತಿರ್ತೀವಿ, ಎಂಕ್ರೋಚ್ಮೆಂಟ್ ಮತ್ತು ಖಾತಾ ಆಗಿರೋದು ಹಿಂದಿನ ದಿನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಅರ್ಜಿಗಳು ಭಾಳಷ್ಟು ಅರ್ಜಿಗಳು ಬಂದಿದೆ. ಗುಲ್ಬರ್ಗ ಡಿಸ್ಟಿಕಲ್ಲಿ 7 ಅರ್ಜಿಗಳು ಬಂದಿದ್ದು 1768ರಲ್ಲಿ ಬರೇ 252 ಖಾತಾಗಳು ರಿಮೇನ್ ಪೆಂಡಿಂಗ್ 1516 ಏನೇ 14% ಅಚೀವ್ ಆಗಿದೆ. 14% ಆಗಿದೆ. ಟೋಟಲ್ 1516 ಖಾತಾಗಳು ಪೆಂಡಿಂಗ್. ಇದು ಇವತ್ತಿಲ್ಲ, ನೆನ್ನೆ ಕೊಟ್ಟಿದ್ದಿಲ್ಲ, ಮುಂಚೆ ಒಂದು 7-8 ವರ್ಷದಿಂದ ಕೊಟ್ಕೊಂಡು ಒಂದು ಕಾರಣ ಏನಿದೆ ಇಷ್ಟು ಪೆಂಡಿಂಗ್ ಕೊಡೋದಂತ ಸ್ವಲ್ಪ ತಹಸೀಲ್ದಾರ್ಗಳು ಹೇಳಬೇಕಾಗ್ತದೆ. ಈಗ ಅಫ್ಜಲ್ಪುರ ನೋಡಿ, ಅಫ್ಜಲ್ಪುರ 166 ಇದೆ. ತಹಸೀಲ್ದಾರ್ ಹೇಳಬೇಕು ಏನು ಪೆಂಡಿಂಗ್ ಇಲ್ಲ, ಬಾಕಿ ಇದೆಯಲ್ಲ 1167 ಬಾಕಿ ಇದೆ. 100% ಆಗಿದೆ, ಇನ್ನೂ ಚೆನ್ನಾಗಿದೆ. 0 ಕೂಡ 100% ಆಗಿದೆ. ಪೆಂಡಿಂಗ್ ಯಾವುದಿಲ್ಲ, ಖಾತಾ ಆದ್ರೆ ಪೆಂಡಿಂಗ್ ಇದೆ. ಕಾಲಂ ನಂಬರ್ 9ರಲ್ಲಿ ನಾವು ಎಲ್ಲಿಸಬೇಕಾದ್ರೆ ನಾವು ಎಣ್ಣೆ ಬಂದಿದ್ದು ಕೊಡ್ತೀನಿ. ಆಮೇಲೆ ನಾನು ಎಣ್ಣೆನೂ ಭಾಳಷ್ಟು ಬಂದಿದೆ, ಅದು ಆಮೇಲೆ ಕೊಟ್ಟಿದ್ದೆ. ಇದು ಹಿಂದೆ ಭಾಳ ವರ್ಷದಿಂದ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಅರ್ಜಿಗಳು. ಹಂಗೆ ಪೆಂಡಿಂಗ್ ಇಟ್ಟು 167 ಪೆಂಡಿಂಗ್ ಇದೆ. ಯಾವಾಗ ಮಾಡ್ತಿರೋದು? 15 ದಿನದಲ್ಲಿ ನಾವು 15 ದಿನ ಇಲ್ಲ, 1 ತಿಂಗಳ ಮಾಡಬೇಕು. ನಾನು ಎಲ್ಲ ಕಡೆ ಏನು ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಒಪ್ಪಂದ ಮಾಡ್ಬಿಟ್ಟು 1 ತಿಂಗಳು ಡೆಡ್ಲೈನ್ ಕೊಟ್ಟು ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡ್ತೀನಿ. ಆ ಟೈಮಲ್ಲಿ ನೀವು ಖಾತಾಗಳು ಪೆಂಡಿಂಗ್ ಇರುತ್ತೆ. 15 ದಿನ ಅಂದಿದ್ರೆ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅದಾಗಿಲ್ಲ ಅಂದ್ರೆ ನಾನು ಕ್ರಮ ತಗೊಂಡಿದ್ದೆ. ಆಯ್ತು, ನಿಮ್ಮ ಫ್ಲಾಗಿಂಗ್ ಚೆನ್ನಾಗಿದೆ, 100% ಎಷ್ಟಿನಲ್ಲಿ ಮಾಡ್ತೀರಾ? ಇದು ಕಾಲಮ್ 11 ಎಷ್ಟಾಗಿದೆ, ಕಾಲಮ್ 9 ಎಷ್ಟಾಗಿದೆ ಸರಿಯಾಗಿ ಬ್ರೀಫ್ ಮಾಡಿ, ಮತ್ತು ಮಿಕ್ಕಿ ಉಳಿದು ಯಾವ ಯಾವ್ದಿದೆ ಎಷ್ಟು ದಿವಸ ಒಳಗಡೆ ಮಾಡ್ತೀರಾ ಅಂತ ಒಂದು ಕಮಿಟ್ಮೆಂಟ್ ಕೊಡಿ. ಮಾತಾಡಿ, ಜೋರಾಗಿ ಮಾತಾಡಿ. ಇನ್ನೊಂದು ಕಡೆ ಏನಾಗಿದೆ ಮೇಡಮ್, 23 ಪ್ರಕರಣಗಳಲ್ಲಿ ವಿತೌಟ್ ಇನ್ಫಾರ್ಮೇಶನ್ ಇಲ್ಲದೆ ಕಾಲಂ ನಂಬರ್ 11ನಲ್ಲಿ ವಕ್ಫ್ ಮಂಡಳಿ ನೀವು ಎಂಟ್ರಿ ಮಾಡಿದ್ದೀರಿ, ರಿಮೂವ್ ಮಾಡಿ ಅಂತ ಹೇಳಿ ನಮ್ಗೊಂದು ಆದೇಶ ಮಾಡಿದ್ದಾರೆ ಮೇಡಮ್ ಹೈಕೋರ್ಟಿನಲ್ಲಿ. ಸೊ ಅದರ ಪ್ರಕಾರ 23 ಪ್ರಕರಣಗಳಲ್ಲಿ ನಾವು ಕಾಲಂನಿಂದ ತೆಗೆದಿದ್ದೀವಿ ಸರ್, ರೀ ಎನ್ಕ್ವೈರಿ ಮಾಡಿ ಅಂತ ಹೇಳಿ ನಾವು ಟ್ರಿಬ್ಯುನಲ್ ಕಮಿಟಿನಲ್ಲಿ ಎಂಟ್ರಿ ಇದು ಮಾಡಿ ಅಂತ ಹೇಳಿ ಮತ್ತೆ ನಾವು ಪ್ರಸ್ತಾವನೆ ಪುನಃ ಸಲ್ಲಿಸಿದ್ದೀವಿ ರಿಮೇನಿಂಗ್ ಯಾವಾಗ ಮಾಡ್ತೀರಾ ಸರ್? ರೆವೆನ್ಯೂ ಒಂದು 15 ಡೇಸ್ ಕಂಪ್ಲೀಟ್ 15 ಡೇಸ್ ಇಲ್ಲ, 1 ತಿಂಗಳು ಟೈಮ್ ಕೊಡ್ತೀನಿ. ನಾನು 1 ತಿಂಗಳು ಒಳಗಡೆ ಆಗಬೇಕು. ಫ್ಲಾಗ್ ಆಫ್ 100% ಆಗಿದೆ. ನೀವು ಈಗ ಕೋರ್ಟ್ ಅಲ್ಲಿ ಇದಾಗಿದೆ ಅಂತ ಹೇಳ್ತಾ ಇದೀರಲ್ಲ, ಅದಕ್ಕೆ ನೀವು 7 ಡೇಸ್ ಒಂದು ಅವ್ರಿಗೆ ಅಪಾರ್ಚುನಿಟಿ ಕೊಡ್ಬೇಕು ಅಷ್ಟೇ. ಒಂದೇ ಕಂಪ್ಲೀಟ್ ಮಾಡ್ತೀವಿ. ಕೋರ್ಟ್ ಅಲ್ಲಿ ನಾವು ಟ್ರಿಬ್ಯುನಲ್ ಅಲ್ಲಿ ಪಾಸ್ ಮಾಡಿರೋದ್ರಿಂದ ಅವ್ರು ಹೈಕೋರ್ಟ್ ಹೋಗಿ ಸ್ಟೇ ತರ್ತಾ ಇದ್ದಾರೆ. ಅಥವಾ 23 ಪ್ರಕರಣಗಳು ನೀವು ಹೇಳ್ತಾ ಇದ್ದೀರಾ, ಅದು ಕರೆಕ್ಟ್, ನಾವು ಒಪ್ಕೊಳ್ತೀವಿ ಅದನ್ನ. ನೀವು ಅದರಲ್ಲಿ ಕೋರ್ಟ್ ಅಲ್ಲಿ ಏನ್ ಡೈರೆಕ್ಷನ್ ಇದೆ ಅಂದ್ರೆ ಒಂದು ಅಪಾರ್ಚುನಿಟಿ ಕೊಡಿ ಅವ್ರಿಗೆ ಅಂತ ಹೇಳಿ ಒಂದು 7 ಡೇಸ್ ನೋಟಿಸ್ ಇಶ್ಯೂ ಮಾಡಿ ನೀವು ಮಾಡ್ಬೋದು ಅದನ್ನ. ಚಿಂಚೋಳಿ ಕಾಳಗಿ ಮಾತಾಡಿ. ಟೋಟಲ್ 186 ಪ್ರಾಪರ್ಟೀಸ್ ಅಲ್ಲಿ 47 ಆಗಿದೆ, 139 ಬ್ಯಾಲೆನ್ಸ್ ಇದೆ. 139 ವ್ಯಾಲ್ಯೂ ಮಾಡಿದ್ದಾರೆ. 47 ಆಲ್ರೆಡಿ ಆಗಿದೆ. 139 ನಾನು ಕೇಳ್ತಾ ಇರೋದು. 47 ಆಗಿದೆ ಸರ್. ಯಾವ ಮಾಡ್ತೀರಾ, ಏನಕ್ಕೆ ಮಾಡಿಲ್ಲ ಅಂತ ಎಂಟ್ರಿ ಮಾಡಿದ್ದೀವಿ ಸರ್. ಎಷ್ಟು ದಿನ ಆಯ್ತಾ ಇದ್ದೀರಾ ಜಾಸ್ತಿ? 1 ಇಯರ್ ಆಗ್ಬಿಟ್ಟಿದ್ದೀವಿ, ಪೆಂಡಿಂಗ್ ಇಟ್ಕೊಂಡಿದ್ದೀರಿ ತಾನೆ. 15 ದಿನ ಅಂತ ಟೈಮ್ ಕೇಳ್ತಾ ಇದ್ದೀರಾ, ನಾವು 1 ತಿಂಗಳು ಟೈಮ್ ಸುವರ್ಣ ಎಲ್ಲ 100% ಫಾರ್ಮ್. ಇದು ಗುಲ್ಬರ್ಗ ಜಿಲ್ಲೆಯಲ್ಲೂ ಎಲ್ಲ ಹನುಮಂತ ತಾಲೂಕಿನ ತಹಸೀಲ್ದಾರ್ಗಳಿಗೆ ಸರ್ವ್ ಹೇಳ್ತಾ ಇರೋದು, ದಯವಿಟ್ಟು ನೀವು ಎಲ್ಲರೂ ಇದು ಹಿಯರಿಂಗ್ ಕರೆದು ಕಾಲಮ್ 9 ಎಂಟ್ರಿ ಬಗ್ಗೆ, ಕಾಲಮ್ 11 ನಮ್ದು 100% ಆಗಿದೆ, ಯಾವ್ದು ಕೋರ್ಟಿಂದ ಸ್ಟೇ ಬಂದಿದೆ ಬಿಟ್ಟು ಮಿಕ್ಕಿದ ಎಲ್ಲ ಕಾಲಮ್ 11 ಆಗಿ ಹೋಗ್ಬಿಟ್ಟಿದೆ. ಕಾಲಮ್ 9 ಎಂಟ್ರಿ ಬಗ್ಗೆ ಸರ್ವ್ ಮಾತಾಡ್ತಾ ಇರೋದು, ದಯವಿಟ್ಟು ಸ್ವಲ್ಪ ತಿಳ್ಕೊಂಡು ಉತ್ತರ ಕೊಡ್ತೀವಿ. ಹರ್ಬಳಿಯಲ್ಲಿ ಏನ್ ಬೇಕು ಅದು ಉತ್ತರ ಕೊಡ್ಬೇಡಿ. 1 ಮಂತ್ ಸಾಧ್ಯ ಇದೆ, ಮಾಡಬಹುದು ಅಂದ್ರೆ ಮಾಡಬಹುದು. ಹಿಯರಿಂಗ್ ಡೇಟ್ ಕೊಟ್ಟು ಆನ್ ಪ್ರಯಾರಿಟಿ ನೀವು ಮರಾಠಿ ಕೇಸ್ ಜೊತೆಗೆ ಇದನ್ನು ಸೆಪರೇಟ್ ಆಗಿ ಡೇಟ್ ಕೊಟ್ಟು ಫೈಲಿಂಗ್ ನಂಬರ್ಸ್ ಮಾಡಿ ಮುಗಿಸಬಹುದು. 1 ಮಂತ್ ಅವ್ರು ತೀರ್ಮಾನ ಮಾಡಾದ್ಮೇಲೆ ನಾವೇನು ಮಾಡೋಕ್ಕಾಗ್ತದೆ? ಈಗ BJP ಅವ್ರು ತೀರ್ಮಾನ ಮಾಡಿದ್ದಾರೆ, ಮಾಡಾಗ್ಬಿಟ್ಟಿದೆ. ಈಗ ಮಾಡಾದ್ಮೇಲೆ ಮಾಡಲೇಬೇಕಿಲ್ಲ. ಕೇಂದ್ರ ಸರ್ಕಾರ ನಡೆ ಸರಿ ಅಂತೀರಾ, ಒಪ್ತೀರಾ? ನೀವೇ ಇಲ್ಲ, ಮಾಡಾಗಿದೆ ಅವರು ಮಾಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗಿಲಾನಿ ಸಾಹೇಬ್ ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ನಂತರ ನಮ್ಮ PS ಸರ್ಫರಾಜ್ ಖಾನ್ ಸಾಹೇಬ್ ಬಂದಿದ್ದಾರೆ, ಇಬ್ಬರಿಗೂ ಕೂಡ ನಾನು ಸ್ವಾಗತ ಕೋರಿ ಮಾನ್ಯ ಸಚಿವರಿಗೆ
ಮಾಧ್ಯಮ ಮಿತ್ರರಿಗೆ ನಾನು ಹೃದಯಪೂರ್ವಕ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ಮತ್ತೊಮ್ಮೆ ನಾವು ಎಲ್ಲ ಅಧಿಕಾರಿ ವರ್ಗದ ಕಡೆಯಿಂದ ಎಲ್ಲರೂ ಮೊದಲೇ ಒಪ್ಪಂದದ ಆಮೇಲೆ ಧಾರವಾಡ ನಿನ್ನೆ ದಿನ ನಮಗೆ ಒಪ್ಪಂದದಲ್ಲಿ ಅರ್ಜಿಗಳು 368 ಅರ್ಜಿಗಳು. ಅದರಲ್ಲಿ 100 ಅರ್ಜಿಗಳು ಬರೇ ಸರ್ವೆ ಮಾಡ್ತಕ್ಕಂಥ ಎಂಕರೇಜ್ಮೆಂಟ್ ಮತ್ತು ಖಾತಾ ಆಗಿರೋದು ನಿನ್ನೆ ದಿನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಅರ್ಜಿಗಳು ಬಹಳಷ್ಟು ಅರ್ಜಿಗಳು ಬಂದಿದೆ. ಗುಲ್ಬರ್ಗ ಡಿಸ್ಟಿಕಲ್ಲಿ ಟೋಟಲ್ ಅರ್ಜಿಗಳು ಬಂದಿದ್ದು 1768ರಲ್ಲಿ ಬರೇ 252 ಖಾತಾಗಳು. ರಿಮೇನ್ ಪೆಂಡಿಂಗ್ 1516 ಏನೇ 14% ಅಚೀವ್ ಆಗಿದೆ. 14% ಆಗಿದೆ. ಟೋಟಲ್ 1516 ಖಾತಾಗಳು ಪೆಂಡಿಂಗ್. ಇದು ಇವತ್ತಿಲ್ಲ, ನೆನ್ನೆ ಕೊಟ್ಟಿದ್ದಿಲ್ಲ, ಮುಂಚೆ ಒಂದು 7-8 ವರ್ಷದಿಂದ ಕೊಟ್ಕೊಂಡು ಒಂದು ಕಾರಣ ಏನಿತ್ತು ಇಷ್ಟು ಪೆಂಡಿಂಗ್ ಕೊಡೋದಕ್ಕೆ ಸ್ವಲ್ಪ ತಹಸೀಲ್ದಾರ್ಗಳು ಹೇಳಬೇಕಾಗ್ತದೆ. ಈಗ ಅಫ್ಜಲ್ಪುರ ನೋಡಿ, ಅಫ್ಜಲ್ಪುರ 166 ಇದೆ. ತಹಸೀಲ್ದಾರ್ ನಾವು ಆರ್ಟಿಸಿ ಅಪ್ಲಿಕೇಶನ್ ಯಾವುದು ಬಾಕಿ ಇಲ್ಲ ಸರ್? ಇಲ್ಲ, ಬಾಕಿ ಇದೆಯಲ್ಲ 1167 ಬಾಕಿ ಇದೆ. 100% ಕಾಯ್ದೆ ಬಂದಿದೆ. ಇನ್ನೂ ಚೆನ್ನಾಗಿದೆ. 100% ಆಗಿದೆ. ಪೆಂಡಿಂಗ್ ಯಾವುದಿಲ್ಲ. ಖಾತಾ ಆದ್ರೆ ಪೆಂಡಿಂಗ್ ಇದೆ. ಸರ್ ಕಾಲಮ್ ನಂಬರ್ 9ರಲ್ಲಿ ನಾವು ಎಲ್ಲಿಸಬೇಕಾದ್ರೆ ನಾವು ನಿನ್ನೆ ಬಂದಿದ್ದು ಕೊಡ್ತೀನಿ. ಆಮೇಲೆ ನಾನು ನಿನ್ನೆನೂ ಬಹಳಷ್ಟು ಬಂದಿದೆ. ಅದು ಆಮೇಲೆ ಕೊಟ್ಟಿದ್ದೆ. ಇದು ಹಿಂದೆ ಬಹಳ ವರ್ಷದಿಂದ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಅರ್ಜಿಗಳು. ಹಂಗೆ ಪೆಂಡಿಂಗ್ ಇಟ್ಟು 167 ಪೆಂಡಿಂಗ್ ಇದೆ. ಯಾವಾಗ ಮಾಡ್ತಿರೋದು? ಸರ್ ಒಂದು 15 ದಿನದಲ್ಲಿ ನಾವು 15 ದಿನ ಇಲ್ಲ, 1 ತಿಂಗಳ ಮಾಡ್ಬೇಕು. ನಾನು ಎಲ್ಲ ಕಡೆ ಏನ್ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಒಪ್ಪಂದ ಮಾಡ್ಬಿಟ್ಟು 1 ತಿಂಗಳು ಡೆಡ್ಲೈನ್ ಕೊಟ್ಟು ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡ್ತೀನಿ. ಆ ಟೈಮಲ್ಲಿ ನಿಮ್ಮ ಖಾತಾಗಳು ಪೆಂಡಿಂಗ್ ಇರುತ್ತೆ. 15 ದಿನ ಅಂದಿದ್ರೆ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅದು ಆಗಿಲ್ಲ ಅಂದ್ರೆ ನಾನು ಕ್ರಮ ತಗೊಂಡಿದ್ದೇನೆ. ಆಯ್ತು, ನಿಮ್ಮ ಪ್ಲಾನಿಂಗ್ ಚೆನ್ನಾಗಿದೆ. 100% ಮತ್ತು ಅಫ್ಜಲ್ಪುರಲ್ಲಿ ಎಷ್ಟು ದಿನ ಮಾಡ್ತೀರಾ ಇದು? ಕಾಲಮ್ 11 ಎಷ್ಟಾಗಿದೆ, ಕಾಲಮ್ 9 ಎಷ್ಟಾಗಿದೆ ಸರಿಯಾಗಿ ಬ್ರೀಫ್ ಮಾಡಿ. ಮತ್ತು ಮಿಕ್ಕಿ ಉಳಿದು ಯಾವ್ಯಾವ್ದಿದೆ ಎಷ್ಟು ದಿವಸ ಒಳಗಡೆ ಮಾಡ್ತೀರಾ ಅಂತ ಒಂದು ಕಮಿಟ್ಮೆಂಟ್ ಕೊಡಿ. ಮಾತಾಡಿ, ಜೋರಾಗಿ ಮಾತಾಡಿ. ಮೇಡಮ್ ಇದನ್ನ ಇನ್ನೊಂದು ಕಡೆ ಏನಾಗಿದೆ ಮೇಡಮ್, 23 ಪ್ರಕರಣಗಳಲ್ಲಿ ಮೇಡಮ್ ಹೈಕೋರ್ಟ್ನಿಂದ ಏನಾಗಿದೆ, ವಿತೌಟ್ ಇನ್ಫಾರ್ಮೇಶನ್ ಇಲ್ಲದೆ ಕಾಲಮ್ ನಂಬರ್ 11ನಲ್ಲಿ ವಕ್ಫ್ ಮಂಡಳಿ ನೀವು ಎಂಟ್ರಿ ಮಾಡಿದ್ದೀರಿ, ರಿಮೂವ್ ಮಾಡಿ ಅಂತ ಹೇಳಿ ನಮ್ಗೊಂದು ಆದೇಶ ಮಾಡಿದ್ದಾರೆ ಮೇಡಮ್ ಹೈಕೋರ್ಟ್ನಿಂದ. ಸೊ ಅದ್ರ ಪ್ರಕಾರ 23 ಪ್ರಕರಣಗಳಲ್ಲಿ ನಾವು ಕಾಲಮ್ನಿಂದ ತೆಗೆದಿದ್ದೀವಿ ಸರ್, ರೀ ಎನ್ಕ್ವೈರಿ ಮಾಡಿ ಅಂತ ಹೇಳಿ ನಾವು ಕ್ರಿಮಿನಲ್ ಕಮಿಟಿನಲ್ಲಿ ಎಂಟ್ರಿ ಇದು ಮಾಡಿ ಅಂತ ಹೇಳಿ ಮತ್ತೆ ನಾವು ಪ್ರಸ್ತಾವನೆ ಪುನಃ ಸಲ್ಲಿಸಿದ್ದೀವಿ ರಿಮೇನಿಂಗ್ ಯಾವಾಗ ಮಾಡ್ತೀರಾ ಸರ್. ರೆವೆನ್ಯೂ ಒಂದು 15 ಡೇಸ್ ಕಂಪ್ಲೀಟ್ 15 ಡೇಸ್ ಇಲ್ಲ, 1 ತಿಂಗಳು ಟೈಮ್ ಕೊಡ್ತೀನಿ. ನಾನು 1 ತಿಂಗಳು ಒಳಗಡೆ ಆಗ್ಬೇಕು. ಫ್ಲಾಗ್ ಆಫ್ 100% ಆಗಿದೆ. ಅವನು 100% ಚೇರ್ಮನ್ ಒಂದು ಹೇಳ್ತಾರೆ. ನಿಮಿಷ, ನೀವು ಈಗ ಕೋರ್ಟ್ ಅಲ್ಲಿ ಇದಾಗಿದೆ ಅಂತ ಹೇಳ್ತಾ ಇದೀರಲ್ಲ, ಅದಕ್ಕೆ ನೀವು 7 ಡೇಸ್ ಒಂದು ಅವ್ರಿಗೆ ಅಪಾರ್ಚುನಿಟಿ ಕೊಡ್ಬೇಕು ಅಷ್ಟೇ. ಒಂದೇ ಕಂಪ್ಲೀಟ್ ಮಾಡ್ತೀವಿ. ಕೋರ್ಟ್ ಅಲ್ಲಿ ನಾವು ಟ್ರಿಬ್ಯುನಲ್ ಅಲ್ಲಿ ಪಾಸ್ ಮಾಡಿರೋದ್ರಿಂದ ಅವ್ರು ಹೈಕೋರ್ಟ್ ಹೋಗಿ ಸ್ಟೇ ತರ್ತಾ ಇದ್ದಾರೆ. ಅಥವಾ 23 ಪ್ರಕರಣಗಳು ನೀವು ಹೇಳ್ತಾ ಇದ್ದೀರಾ, ಅದು ಕರೆಕ್ಟ್, ನಾವು ಒಪ್ಕೊಳ್ತೀವಿ ಅದನ್ನ. ನೀವು ಅದರಲ್ಲಿ ಕೋರ್ಟ್ ಅಲ್ಲಿ ಏನ್ ಡೈರೆಕ್ಷನ್ ಇದೆ ಅಂದ್ರೆ ಒಂದು ಅಪಾರ್ಚುನಿಟಿ ಕೊಡಿ ಅವ್ರಿಗೆ ಅಂತ ಹೇಳಿ ಒಂದು 7 ಡೇಸ್ ನೋಟಿಸ್ ಇಶ್ಯೂ ಮಾಡಿ ನೀವು ಮಾಡ್ಬೋದು ಅದನ್ನ. ಫ್ಲಾಗಿಂಗ್ 100% ಆಗಿದೆ. ಚಿಂಚೋಳಿ ಕಾಳಗಿ ಮಾತಾಡಿ. ಟೋಟಲ್ 186 ಪ್ರಾಪರ್ಟೀಸ್ ಅಲ್ಲಿ 47 ಆಗಿದೆ. 139 ಬ್ಯಾಲೆನ್ಸ್ ಇದೆ. 139 ವ್ಯಾಲ್ಯೂ ಮಾಡಿದ್ದಾರೆ. 47 ಆಲ್ರೆಡಿ ಆಗಿದೆ. 139 ನಾನು ಕೇಳ್ತಾ ಇರೋದು. 47 ಆಗಿದೆ ಸರ್. ಯಾವ ಮಾಡಿದಿರ, ಏನಕ್ಕೆ ಮಾಡಿಲ್ಲ ಅನ್ಕೋ. ಎಂಟ್ರಿ ಮಾಡಿದ್ವಿ ಸರ್. ಎಷ್ಟು ದಿನ ಆಯ್ತಾ ಇದ್ದೀರಾ ನೀವು ತಹಸೀಲ್ದಾರ್ ಆಗಿ? 1 ಇಯರ್ ಆಗ್ಬಿಟ್ಟಿದ್ದೀವಿ, ಪೆಂಡಿಂಗ್ ಇಟ್ಕೊಂಡಿದ್ದೀರಿ ತಾನೆ. 15 ದಿನ ಅಂತ ಟೈಮ್ ಕೇಳ್ತಾ ಇದ್ದೀರಾ, ನಾವು 1 ತಿಂಗಳು ಟೈಮ್ ಈಗ ಸುವರ್ಣ ಎಲ್ಲ 100% ಫಾರ್ಮ್ ಇದು ಗುಲ್ಬರ್ಗ ಜಿಲ್ಲೆಯಲ್ಲೂ ಎಲ್ಲ ಹನುಮಂತ ತಾಲೂಕಿನ ತಹಸೀಲ್ದಾರ್ಗಳಿಗೆ ಸರ್ವ್ ಹೇಳ್ತಾ ಇರೋದು. ದಯವಿಟ್ಟು ನೀವು ಎಲ್ಲರೂ ಇದು ಹಿಯರಿಂಗ್ ಕರೆದು ಕಾಲಮ್ 9 ಎಂಟ್ರಿ ಬಗ್ಗೆ, ಕಾಲಮ್ 11 ನಮ್ದು 100% ಆಗಿದೆ. ಯಾವುದು ಕೋರ್ಟಿಂದ ಸ್ಟೇ ಬಂದಿದೆ ಬಿಟ್ಟು ಮಿಕ್ಕಿದ ಎಲ್ಲ ಕಾಲಮ್ 11 ಆಗಿ ಹೋಗ್ಬಿಟ್ಟಿದೆ. ಕಾಲಮ್ 9 ಎಂಟ್ರಿ ಬಗ್ಗೆ ಸರ್ವ್ ಮಾತಾಡ್ತಾ ಇರೋದು. ದಯವಿಟ್ಟು ಸ್ವಲ್ಪ ನಿಲ್ಕೊಂಡು ಉತ್ತರ ಕೊಡಿ. ಹರ್ಬಡಿಯಲ್ಲಿ ಏನ್ ಬೇಕು ಅದು ಉತ್ತರ ಕೊಡ್ಬೇಡಿ. 1 ಮಂತ್ಗೆ ಸಾಧ್ಯ ಇದೆ, ಮಾಡಬಹುದು ಅಂದ್ರೆ ಮಾಡಬಹುದು. ಹಿಯರಿಂಗ್ ಡೇಟ್ ಕೊಟ್ಟು ಆನ್ ಪ್ರಯಾರಿಟಿ ನೀವು ಮರಾಠಿ ಕೇಸಸ್ ಜೊತೆಗೆ ಇದನ್ನು ಸೆಪರೇಟ್ ಆಗಿ ಡೇಟ್ ಕೊಟ್ಟು ಫೈಲಿಂಗ್ ನಂಬರ್ಸ್ ಮಾಡಿ ಮುಗಿಸಬಹುದು. 1 ಮಂತ್
ತೀರ್ಮಾನ ಮಾಡಾದ್ಮೇಲೆ ನಾವೇನು ಮಾಡೋಕ್ಕಾಗ್ತದೆ? ಈಗ ಬಿ ಜೆ ಪಿಯವ್ರು ತೀರ್ಮಾನ ಮಾಡಿದ್ದಾರೆ, ಮಾಡಾಗ್ಬಿಟ್ಟಿದೆ. ಈಗ ಮಾಡಾದ್ಮೇಲೆ ಮಾಡಲೇಬೇಕಿಲ್ಲ. ಕೇಂದ್ರ ಸರ್ಕಾರ ನಡೆ ಸರಿ ಅಂತೀರಾ? ಏನು ಒಪ್ತೀರಾ? ಹಂಗೆ ನೀವೇ ಇಲ್ಲ, ಮಾಡಾಗಿದೆಯವರು ಮಾಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗುಲಾಮಿ ಸಾಹೇಬ್ ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ನಂತರ ನಮ್ಮ PS ಸರ್ಫರಾಜ್ ಖಾನ್ ಸಾಹೇಬ್ ಬಂದಿದ್ದಾರೆ, ಇಬ್ಬರಿಗೂ ಕೂಡ ನಾನು ಸ್ವಾಗತ ಕೋರಿ ಮಾನ್ಯ ಸಚಿವರಿಗೆ ಮಾಧ್ಯಮ ಮಿತ್ರರಿಗೆ ನಾನು ಹೃದಯಪೂರ್ವಕ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ಮತ್ತೊಮ್ಮೆ ನಾವು ಎಲ್ಲ ಅಧಿಕಾರಿ ವರ್ಗದ ಕಡೆಯಿಂದ ಎಲ್ಲಾದರೂ